ಒಂದಿನ ಬರುತ್ತೆ, ಅವ್ರಿಗೆ ಗೊತ್ತಾಗುತ್ತೆ ಹಿಂದೂ ಧರ್ಮವನ್ನು ಉಳಿಸ್ಲಿಕ್ಕೆ ನಾನು ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ ಅಂತ ಅರ್ಥ ಆಗುತ್ತೆ ಅಂತ ಬಾಬಾ ಸಾಹೇಬರು ಹೇಳಿದ್ದಾರೆ. ಬಾಬಾ ಸಾಹೇಬರು ಲಿಂಗ್ವಿಸ್ಟ್ ಆಗಿದ್ರು, ಬಾಬಾ ಸಾಹೇಬರು ಎಕನಾಮಿಸ್ಟ್ ಆಗಿದ್ರು, ಬಾಬಾ ಸಾಹೇಬರು ಮಾನವಶಾಸ್ತ್ರಜ್ಞರಾಗಿದ್ರು, ಬಾಬಾ ಸಾಹೇಬರು ತತ್ವಶಾಸ್ತ್ರಜ್ಞರಾಗಿದ್ರು, ಬಾಬಾ ಸಾಹೇಬರು ಪತ್ರಕರ್ತರಾಗಿದ್ರು, ಬಾಬಾ ಸಾಹೇಬರು ಅದ್ಭುತವಾದ ಭಾಷಣಕಾರರಾಗಿದ್ರು. ಬಾಬಾ ಸಾಹೇಬ್ ಈಸ್ ಅ ಸಾಫ್ಟಿ, ಲ್ಯಾಕಿ ಅಂಡ್ ಸ್ಟೂಜ್ ಆಫ್ ಅ ಬ್ರಿಟಿಷ್. ಬಾಬಾ ಸಾಹೇಬರು ಹೇಳ್ತಾರೆ, ಐ ವುಡ್ ನಾಟ್ ಸ್ಯಾಕ್ರಿಫೈಸ್ ಕಾನ್ಶಿಯಸ್ ಫಾರ್ ಸಕ್ಸಸ್. ನಾನು ನನ್ನ ಪ್ರಜ್ಞೆಯನ್ನ ಯಶಸ್ಸಿಗೋಸ್ಕರ ಮಾರ್ಕೊಳ್ಳಿಕ್ಕೆ ತಯಾರಿಲ್ಲಪ್ಪ, ನಾನು ನನ್ನೇ ಪ್ರತ್ಯೇಕವಾಗಿರ್ತೀನಿ, ನಿಮ್ ಜೊತೆ ಬರಲ್ಲ ಅಂತ ಹೇಳಿದವರು ಬಾಬಾ ಸಾಹೇಬರು. ಯಾವ ಮಹಾಪುರುಷನನ್ನೂ ಕೂಡ ರಾಷ್ಟ್ರಕ್ಕಿಂತ ದೊಡ್ಡವನೆಂದು ಪೂಜಿಸಬಾರದು. ಹೀಗೆ ಪೂಜಿಸುವುದು ರಾಷ್ಟ್ರದ ಬೆಳವಣಿಗೆಗೆ ಮಾರಕ ಅಂದ್ರು ಬಾಬಾ ಸಾಹೇಬ್. ಎಲ್ಲ ವಿಚಾರಗಳಲ್ಲೂ ಬಾಬಾ ಸಾಹೇಬರ ಫೋಟೋಗಳನ್ನು ತಗೊಂಡು ಬರ್ತಾರೆ. ಅರಾಷ್ಟ್ರೀಯ ವಿಚಾರಗಳು ಎಲ್ಲೆಲ್ಲಿ ರಾಷ್ಟ್ರೀಯತೆ ಇಲ್ವೋ ಅಲ್ಲೂ ಬಾಬಾ ಸಾಹೇಬರು ಫೋಟೋ ತಗೊಂಡು ಬರ್ತಾರೆ. ತಗೊಂಡು ಬರೋಕ್ಕಿಂತ ಮುಂಚೆ 1000 ಬಾರಿ ಯೋಚನೆ ಮಾಡುವಂತಾಗ್ಲಿ ಅನ್ನೋ ಕಾರಣಕ್ಕೆ ನಾನು ಕೆಲವು ಸಂಗತಿಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ನಾನು ಮೊದಲಿಗೆ ಒಂದು ಕವನವನ್ನು ಓದ್ತೀನಿ. ಬಾಬಾ ಸಾಹೇಬರು ಯಾರು ಅಂತ ಸಿದ್ಧಲಿಂಗಯ್ಯನವರು ಬರೆದಿರುವಂಥ ಕವನದ 4 ಸಾಲು ಎಷ್ಟು ಚೆನ್ನಾಗಿದೆ ಕೇಳಿ. ನಾವಿಷ್ಟೊತ್ತು ಮಾಡಿದ ಚರ್ಚೆಯ ಮುಂದುವರಿದ ಭಾಗ ಅದು. ಮೆಟ್ಟುವ ಚಪ್ಪಡಿಯನ್ನೊಡೆದು ತಲೆ ಎತ್ತಿ ದಿಕ್ಕು ದಿಕ್ಕಿಗೆ ಹಬ್ಬುವ ಆಲ, ಮೆಟ್ಟುವ ಚಪ್ಪಡಿಯನ್ನೊಡೆದು ತಲೆ ಎತ್ತಿ ದಿಕ್ಕು ದಿಕ್ಕಿಗೆ ಹಬ್ಬುವ ಆಲ, ಎಷ್ಟು ಹಕ್ಕಿಗೆ ಆಸರೆ ಎಷ್ಟೊಂದು ಜನಕ್ಕೆ ನೆರಳು. ಬಾಬಾ ಸಾಹೇಬರ ಬಗ್ಗೆ ಹೇಳೋದು. ಬಾಬಾ ಸಾಹೇಬರು ಒಂದು ಆಲದ ಮರ ಇದ್ದಂತೆ, ಚಪ್ಪಡಿ ಮೆಟ್ಟಿ ನಿಲ್ತಂತೆ ಗೊತ್ತಾದಾಗ್ಲೂ ಅದನ್ನು ಮೀರಿ ನಿಂತು ಎಷ್ಟೊಂದು ಹಕ್ಕಿಗಳಿಗೆ ಆಸರೆಯಾದರು, ಎಷ್ಟೊಂದು ಜೀವಗಳಿಗೆ ನೆರಳಾದರು ಬಾಬಾ ಸಾಹೇಬರು ಅಂತ ಸಿದ್ಧಲಿಂಗಯ್ಯನವರು ಬರೀತಾರೆ. ಆದ್ರೆ ಬಾಬಾ ಸಾಹೇಬರು ಆಲದ ಮರ ಹೌದಾ? ಭಾವನಾತ್ಮಕವಾಗಿ ಹೌದು ಅನ್ನೋದಲ್ಲ, ಆದ್ರೆ ಪ್ರಾಮಾಣಿಕವಾಗಿಯೂ ಹೌದು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಬಾಬಾ ಸಾಹೇಬರು ತಮ್ಮ ಕಮ್ಯುನಿಟಿಯವರಿಗೆ ಆಲದ ಮರ. ಇವತ್ತು ಇಡೀ ಬಾಬಾ ಸಾಹೇಬರ ಕಮ್ಯುನಿಟಿ ಏನಿದೆಯೋ ಅದು ಯಾರ ಆಶ್ರಯದ ಮೇಲೆ ಬಲವಾಗಿ ನಿಂತಿದೆ ಅಂತಂದ್ರೆ ಒಬ್ಬನೇ ವ್ಯಕ್ತಿಯ ಆಶ್ರಯದ ಮೇಲೆ, ಅದು ಬಾಬಾ ಸಾಹೇಬರ ಆಶ್ರಯದ ಮೇಲೆ ಮಾತ್ರ ನಿಂತಿದೆ ಅಂತ. ಮತ್ ಬಾಬಾ ಸಾಹೇಬರಿಗೆ ತಮ್ಮಂತಾವ್ ರೂಪ ಬದಲಿಸ್ಕೊಳ್ಳೋದು ಬಹಳ ಸುಲಭ ಇತ್ತು. ಬಾಬಾ ಸಾಹೇಬರಿಗೆ ಇರುವಂತ ಆಮಿಷದ 1% ನನಗೆ ನಿಮ್ಗೆ ಏನಾದರೂ ಇದ್ದಿದ್ರೆ ನಮ್ಗೆ ರೂಪ ಬದಲಿಸ್ಕೊಳ್ಳೋದು ಬಹಳ ತೊಂದರೆ ಅಥವಾ ಕಷ್ಟ ಆಗೋದಿಲ್ಲ. ಹೇಗೆ ಬಾಬಾ ಸಾಹೇಬರಿಗೆ ಬ್ರಿಟಿಷರು ಕಾಳು ಹಾಕ್ತಿದ್ರು, ದೊಡ್ಡ ಕಮ್ಯುನಿಟಿಯ ಲೀಡರ್ ಇವರು ಅಂತ. ಆದ್ರೆ ಬಾಬಾ ಸಾಹೇಬರು ಯಾವತ್ತೂ ಅದಕ್ಕೆ ಒಪ್ಕೊಳ್ಳಿಲ್ಲ. ಆಟ್ಲಿಯ ಮುಂದೆ ನಿಂತ್ಕೊಂಡಂತ ಬಾಬಾ ಸಾಹೇಬರು ಏನ್ ಹೇಳ್ತಾರೆ ಗೊತ್ತಾ? ಬಾಬಾ ಸಾಹೇಬರು ಹೇಳಿದ್ರಂತೆ, ನನ್ನನ್ನ ಲೇಬರ್ ಲೀಡರ್ ಅಂತ ಕರಿಬೇಡಿ, ನನ್ನನ್ನ ಕಮ್ಯುನಿಟಿ ಲೀಡರ್ ಅಂತ ಕರೀರಿ, ಅದು ನನಗೆ ಬಹಳ ಸೂಟ್ ಆಗುವಂತ ಸಂಗತಿ ಅಂತ ಬಾಬಾ ಸಾಹೇಬರು ಇಡೀ ಕಮ್ಯುನಿಟಿಯನ್ನ ಹೆಗಲ ಮೇಲೆ ಹೊತ್ಕೊಂಡವರು. ಹೀಗಾಗಿ ಬಾಬಾ ಸಾಹೇಬರು ಕಮ್ಯುನಿಟಿಗೆ ಆಸರೆ ಆದವರು. ಬಾಬಾ ಸಾಹೇಬರು ಹಿಂದೂ ಸಮಾಜಕ್ಕೆ ಆಸರೆ ಆದವರು. ಬಾಬಾ ಸಾಹೇಬರು ಒಂದು ಮಾತಿದೆ, ಯಾರ್ಯಾರು ಬಾಬಾ ಸಾಹೇಬರನ್ನ ಹಿಂದೂ ಸಮಾಜದ ವಿರೋಧಿ ಅಂತ ಕರೀತಾರೋ ಅವರೆಲ್ಲ ಕೇಳಿಸ್ಕೊಳ್ಬೇಕಾಗಿರೋ ಮಾತು, ಮುಂದೊಂದು ದಿನ ಅಥವಾ ಇವತ್ತಿನ ದಿನಗಳಲ್ಲಿ ನನ್ನನ್ನು ಎಲ್ಲರೂ ಹಿಂದೂ ಸಮಾಜದ ವಿರೋಧಿ, ಹಿಂದೂ ಸಮಾಜದ ಶತ್ರು, ಹಿಂದೂ ಸಮಾಜವನ್ನ ವಿಧ್ವಂಸ ಮಾಡ್ಲಿಕ್ಕೆ ಬಂದಿರೋನು ಅಂತ ಎಲ್ಲರೂ ಅನ್ಕೋತಾರೆ. ಆದ್ರೆ ಒಂದಿನ ಬರುತ್ತೆ, ಬಾಬಾ ಸಾಹೇಬ್ ಹೇಳಿದ ಮಾತು ಇವತ್ತು ನಾವು ಸಾಕ್ಷಾತ್ಕರಿಸಿಕೊಳ್ತಾ ಇದ್ದೀವಿ. ಒಂದಿನ ಬರುತ್ತೆ, ಅವ್ರಿಗೆ ಗೊತ್ತಾಗುತ್ತೆ ಹಿಂದೂ ಧರ್ಮವನ್ನು ಉಳಿಸ್ಲಿಕ್ಕೆ ನಾನು ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ ಅಂತ ಅರ್ಥ ಆಗುತ್ತೆ ಅಂತ ಬಾಬಾ ಸಾಹೇಬರು ಹೇಳಿದ್ದಾರೆ. ಹಿಂದೂ ಧರ್ಮದ ಪಾಲಿಗೂ ಬಾಬಾ ಸಾಹೇಬರು ಆಲದ ಮರ ಅಂತ ಆ ಕಾರಣಕ್ಕೆ. ಇನ್ನು ಭಾರತದ ವಿಚಾರಕ್ಕೆ ಬಂದ್ರೆ ಬಾಬಾ ಸಾಹೇಬರು ಎಂಥ ಆಲದ ಮರ ಗೊತ್ತಾ? ಬಾಬಾ ಸಾಹೇಬರ ಜ್ಞಾನಕ್ಕೆ ಸಮನಾದ ಮತ್ತೊಬ್ಬ ವ್ಯಕ್ತಿ ಬಹುಶಃ ಅವತ್ತಿನ ದಿನಗಳಲ್ಲಿ ಮತ್ತು ಇಂದಿನ ದಿನಗಳಲ್ಲೂ ಕೂಡ ಹುಡುಕೋದು ಬಹಳ ಕಷ್ಟ. ನಾನೀಗಾಗಲೇ ಮಾತನಾಡಿದೆ, ಬಾಬಾ ಸಾಹೇಬರು ಲಿಂಗ್ವಿಸ್ಟ್ ಆಗಿದ್ರು, ಬಾಬಾ ಸಾಹೇಬರು ಎಕನಾಮಿಸ್ಟ್ ಆಗಿದ್ರು, ಬಾಬಾ ಸಾಹೇಬರು ಮಾನವಶಾಸ್ತ್ರಜ್ಞರಾಗಿದ್ರು, ಬಾಬಾ ಸಾಹೇಬರು ತತ್ವಶಾಸ್ತ್ರಜ್ಞರಾಗಿದ್ರು, ಬಾಬಾ ಸಾಹೇಬರು ಪತ್ರಕರ್ತರಾಗಿದ್ರು, ಬಾಬಾ ಸಾಹೇಬರು ಅದ್ಭುತವಾದ ಭಾಷಣಕಾರರಾಗಿದ್ರು. ಸಂಸತ್ನಲ್ಲಿ ಬಾಬಾ ಸಾಹೇಬರು ಮಾತನಾಡ್ಲಿಕ್ಕೆ ನಿಂತರೆ ಎದುರಾಳಿಗಳಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯವಾಗದೇ ಇರೋ ತರ ಡಾಕ್ಯುಮೆಂಟ್ಗಳನ್ನು ಮುಂದಿಟ್ಟು ಮಾತನಾಡ್ತಿದ್ರು ಬಾಬಾ ಸಾಹೇಬ್. ಯಾವತ್ತಾದ್ರೂ ಯಾರಾದ್ರೂ ಒಂದು ಪ್ರಶ್ನೆ ಎತ್ತಿದ್ರೆ ಆ ಪ್ರಶ್ನೆಗೆ ಯಾರೋ ಉತ್ತರ ಕೊಡ್ತಿದ್ರೆ ಸ್ಪೀಕರ್ ಸ್ಥಾನದಲ್ಲಿ ಕೂತಿದ್ದವ್ರು ಹೇಳ್ತಿದ್ರಂತೆ, ಈಗ ಬಾಬಾ ಸಾಹೇಬ್ರಿಗೆ ಹೇಳ್ತಿರ್ಲಿಲ್ಲ, ಅವರು ತಕ್ಷಣಕ್ಕೆ ಹೇಳ್ಬಿಡೋರು, ಈಗ ಇದಕ್ಕೆ ಉತ್ತರವನ್ನ ಬಾಬಾ ಸಾಹೇಬರು ಕೊಡ್ತಾರೆ ನೋಡಿ ಅಂದ್ಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್ ಕೊಡ್ತಾರೆ ಅಂದ್ರೆ ತಕ್ಷಣಕ್ಕೆ ಎದ್ದು ನಿಂತ್ಕೋಬೇಕಿತ್ತು. ಅವರು ಎದ್ದು ನಿಂತ್ಕೊಂಡು ಎಕ್ಸ್ಟೆಂಪೋರ್ ಆಗಿ ಮಾತನಾಡ್ಲಿಕ್ಕೆ ನಿಂತರೆ ಪ್ರಶ್ನೆ ಎತ್ತಿದವರ ಬಾಯೆಲ್ಲ ಮುಚ್ಚಿ ಹೋಗುವಂತೆ ಉತ್ತರ ಕೊಡಬಲ್ಲಂತ ಸಾಮರ್ಥ್ಯ ಇದ್ದಿದ್ದು ಬಾಬಾ ಸಾಹೇಬರಿಗೆ ಅಂತ ಹೋರಾಟವರು. ಇಟ್ಸ್ ರೆಕಾರ್ಡೆಡ್ ಫ್ಯಾಕ್ಟ್ ಮಿತ್ರರೇ. ಆದ್ರೆ ಇವತ್ತು ನಾವು ಪ್ರಶ್ನೆ ಮಾಡ್ತೀವಲ್ಲ, ಬಾಬಾ ಸಾಹೇಬರು ರಾಷ್ಟ್ರೀಯವಾದಿ ಅನ್ನುವಂತ ಈ ಟಾಪಿಕ್ ಅನ್ನ ಮಾತನಾಡಬೇಕಾದ ಪರಿಸ್ಥಿತಿ ಯಾಕೆ ಬಂತು ಅಂತಂದ್ರೆ, ಬಾಬಾ ಸಾಹೇಬರನ್ನ ವಿರೋಧಿಸಿದ ಮಂದಿ ಬಾಬಾ ಸಾಹೇಬ್ ಬಗ್ಗೆ ಏನೇನು ಹೇಳಿದ್ದಾರೆ ಅಂತ ನೀವು ಕೇಳಿದ್ರೆ ಆಶ್ಚರ್ಯಚಕಿತರಾಗ್ತೀರಾ. ಒಬ್ಬ ಕಾಂಗ್ರೆಸ್ ಲೀಡರ್, ನಾನು ಮತ್ತೆ ಹೇಳಿದ್ನಲ್ಲ, ಅನಿವಾರ್ಯವಾಗಿ ಬರುತ್ತೆ ಕಾಂಗ್ರೆಸ್, ಯಾಕೆ ಅಂತಂದ್ರೆ ಬಾಬಾ ಸಾಹೇಬರು ಅವ್ರ ಜೊತೆ ಬದುಕಿದ್ರ ಕಾರಣಕ್ಕೋಸ್ಕರ. ಕಾಂಗ್ರೆಸ್ ಲೀಡರ್ ಕೆ ಸಂತಾನಂ ಅಂತಿದ್ರು, ಅವ್ರು ಬಾಬಾ ಸಾಹೇಬರ ಮೇಲೆ ಒಂದು ಪುಸ್ತಕ ಬರೆದ್ರು. ಪುಸ್ತಕದ ಹೆಸರು ಅಂಬೇಡ್ಕರ್ಸ್ ಅಟ್ಯಾಕ್ ಅಂತ.
ಆ ಪುಸ್ತಕದಲ್ಲಿ ಏನ್ ಬರೀತಾರೆ ಗೊತ್ತಾ? ಬರೀ ಅಂಬೇಡ್ಕರ್ ಮೇಲೆ ಅಟ್ಯಾಕ್ ಮಾಡ್ತಾ ಹೋಗ್ತಾರೆ, ಅಂಬೇಡ್ಕರ್ ಅನೇಕ ವಿಚಾರಗಳನ್ನ ಪ್ರಶ್ನಿಸ್ತಾ ಹೋಗ್ತಾರೆ. ಅದರಲ್ಲಿ ಒಂದು ಸಾಲು ಅವ್ರದ್ದು ನಾನು ಪಿಕ್ ಮಾಡ್ಕೊಂಡು ನಿಮ್ ಮುಂದೆ ಇಡ್ತೀನಿ. ಅವ್ರು ಹೇಳ್ತಾರೆ, ಬಾಬಾ ಸಾಹೇಬರು ಒಬ್ರು ಶ್ರಮಶೀಲ ವಿದ್ವಾಂಸ. ಅವ್ರು ವಿದ್ವಾಂಸರೌದು, ಸಿಕ್ಕಾಪಟ್ಟೆ ಶ್ರಮಪಟ್ಟು ತುಂಬಾ ಓದ್ಕೊಂಡು ವಿದ್ವಾಂಸರಾಗಿದ್ದಾರೆ, ಸಹಜವಾಗಿರುವಂತ ಜ್ಞಾನ ಅಲ್ಲ ಅಂತ. ಎರಡನೇದು, ತನ್ನ ತಾನು ದಲಿತರ ನಾಯಕನೆಂದು ಬಿಂಬಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ, ವಾಸ್ತವವಾಗಲ್ಲ. ಕೆ ಸಂತಾನಂ ಹೇಳಿರುವಂತ ಮಾತು. ಮೂರನೇ ಮಾತು, ಕಾಂಗ್ರೆಸ್ಸಿನೊಂದಿಗಿನ ಹಗೆತನವನ್ನೇ ಮುಖ್ಯ ಅರ್ಹತೆಯಾಗಿಸಿಕೊಂಡು 1942ರ ವೈಸ್ರಾಯ್ ಕಮಿಟಿಯ ಖಾಲಿ ಇದ್ದ ಸ್ಥಾನಕ್ಕೆ ನಾಮಕರಣಗೊಂಡಿದ್ದಾರೆ. ವೈಸ್ರಾಯ್ ಅವ್ರನ್ನ ಯಾಕೆ ನಾಮಕರಣ ಮಾಡಿದ್ರು ಅಂತಂದ್ರೆ, ಇವ್ರ ಕ್ವಾಲಿಟಿ ನೋಡಿ ಅಲ್ಲ, ಇವ್ರಿಗೆ ಕಾಂಗ್ರೆಸ್ ಅಂತ ಕಂಡ್ರೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರವೇ ನಾಮಕರಣ ಮಾಡಿರೋದು. ಅದು ಯಾವಾಗ 1942 ಕ್ರಾಂತಿ ನಡೀತಾ ಇರಬೇಕಾದಾಗ ಬಾಬಾ ಸಾಹೇಬರನ್ನು ಮಾಡಿದ್ದಾರೆ ಅಂತಂದ್ರೆ, ಬಾಬಾ ಸಾಹೇಬರು ಒಬ್ರು ದೇಶದ್ರೋಹಿ ಅನ್ನುವಂತ ಅರ್ಥದಲ್ಲಿ ಕೆ ಸಂತಾನಂ ತಮ್ಮ ಪುಸ್ತಕದಲ್ಲಿ ಬರೀತಾರೆ. ಬಾಬಾ ಸಾಹೇಬರ ಬಗ್ಗೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಅದರ ಬಗ್ಗೆ ಚರ್ಚೆ ಪಟಾಪಟ್ ಶ್ರೀನಿವಾಸ್ ಅವರು ಮಾಡಿದರು. ರೌಂಡ್ ಟೇಬಲ್ ಕಾನ್ಫರೆನ್ಸ್, ಮೊದಲನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಬಾಬಾ ಸಾಹೇಬರು ಹೋಗಿದ್ದಾಗ ಕಾಂಗ್ರೆಸ್ಸಿಗರು ನೇರವಾಗಿ ಹೇಳಿದ್ರು ಬಾಬಾ ಸಾಹೇಬರು ದೇಶದ್ರೋಹಿ ಅಂತ. ಅವತ್ತಿನ ಕಾಂಗ್ರೆಸ್ ನಾಯಕರು ಹೇಳಿದ್ರು. ಏನೇನ್ ಪದಗಳನ್ನು ಬಳಸಿದ್ರು ಗೊತ್ತಾ? ಬಾಬಾ ಸಾಹೇಬರ ಪತ್ರಿಕೆಗಳ ಬಗ್ಗೆ ಏಜೆಂಟ್, ದೇ ಯೂಸ್ ದ ವರ್ಡ್ಸ್ ಬಾಬಾ ಸಾಹೇಬ್ ಈಸ್ ಅ ಸಾಫ್ಟಿ, ಲ್ಯಾಕಿ ಅಂಡ್ ಸ್ಟೂಜ್ ಆಫ್ ಅ ಬ್ರಿಟಿಷ್. ಬ್ರಿಟಿಷರ ಸಾಫ್ಟಿ, ಬ್ರಿಟಿಷರ ಬಗ್ಗೆ ಮೃದುತ್ವ ಧೋರಣೆಯುಳ್ಳವ, ಬ್ರಿಟಿಷರನ್ನ ಒಳ್ಳೆಯವನು ಅಂತ ಹೇಳುವವ, ಬ್ರಿಟಿಷರ ಜೊತೆಯಲ್ಲಿ ನಿಲ್ಲುವವ, ಅಷ್ಟೇ ಅಲ್ಲದೆ ಸ್ಟೂಜ್, ಬ್ರಿಟಿಷರ ಗುಲಾಮನಾಗಿರುವವ ಅಂತ ಬಾಬಾ ಸಾಹೇಬರಿಗೆ ಹೇಳಿದ್ರು. ರೌಂಡ್ ಟೇಬಲ್ ಕಾನ್ಫರೆನ್ಸ್, ಮೊದಲನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೋಗಿದ್ದಾಗ. ಯಾಕೆ ಗೊತ್ತಾ? ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನ ಕಾಂಗ್ರೆಸ್ ಬಹಿಷ್ಕರಿಸಿತ್ತು, ಆದ್ರೆ ಬಾಬಾ ಸಾಹೇಬರು ಹೋದ್ರು ಅನ್ನೋ ಏಕೈಕ ಕಾರಣಕ್ಕೋಸ್ಕರ. ಆದ್ರೆ ಬಾಬಾ ಸಾಹೇಬರು ಹೋಗಬೇಕಾದಾಗ ಏನ್ ಹೇಳಿ ಹೋದ್ರು ಗೊತ್ತಾ? ಬಹಳ ಜನರಿಗೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಮಿತ್ರರೆ. ಇವತ್ತು ಮಾತನಾಡಬೇಕಾದ್ರೆ ಅವರ ಮುಖಗಳನ್ನು ಕನ್ನಡಿಯಲ್ಲಿ ನೋಡ್ಕೋಬೇಕು. ಬಾಬಾ ಸಾಹೇಬರು ಹೋಗಬೇಕಾದಾಗ ತನ್ನ ಆಪ್ತರನ್ನು ಕರೆದು ಹೇಳಿದ್ರು, ಆಫೀಸ್ನಲ್ಲಿ ರಾತ್ರಿ ತುಂಬಾ ಹೊತ್ತು ಕೆಲಸ ಮಾಡಬೇಡ್ರಪ್ಪ, ಯಾವಾಗ ಈ ಕಾಂಗ್ರೆಸ್ನ ಜನ ಬಂದು ನಿಮ್ಗೆ ಹೊಡಿತಾರೋ ಹೇಳಕ್ ಬರಲ್ಲ. ಆಫೀಸಿಗೆ ಕಬ್ಬಿಣದ ಬಾಗಿಲನ್ನ ಮರಿದೇ ಹಾಕೊಳ್ಳಿ, ಮತ್ತು ಯಾರಿಗೇನ್ ತೊಂದರೆ ಆದ್ರೂ ನಾನು ದೂರದಲ್ಲಿದ್ದೀನಿ ಅನ್ಕೊಂಡು ಸುಮ್ಮನಿರ್ಬೇಡಿ, ದಯಮಾಡಿ ನನಗೆ ಇನ್ಫಾರ್ಮ್ ಮಾಡಿ ಅಂತ ಬಾಬಾ ಸಾಹೇಬರು ಹೇಳಿದ್ರು. ಧನಂಜಯ್ ಕೀರ್ ಬರೀತಾರೆ ಇದನ್ನ. ಬಾಬಾ ಸಾಹೇಬರ ಅನುಯಾಯಿಗಳಿಗೆ ಹೊಡಿಬೇಕು ಅಂತ ಪ್ರಯತ್ನ ಪಡಲಾಗಿತ್ತು. ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಮಹಾತ್ಮ ಗಾಂಧೀಜಿ ನಾನು ಹೋಗ್ತೀನಿ ಅಂತಂದ್ರು. ಯಾಕೆ ಗೊತ್ತಾ? ಬಾಬಾ ಸಾಹೇಬರು ಅಷ್ಟೊತ್ತಿಗೆ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಎಷ್ಟು ಪಾಪ್ಯುಲರ್ ಆಗಿದ್ರು ಅಂತಂದ್ರೆ, ಅಲ್ಲಿನ ಪತ್ರಿಕೆಗಳು ಕೂಡ ಬಾಬಾ ಸಾಹೇಬರನ್ನ ಗ್ರೇಟ್ ನ್ಯಾಷನಲಿಸ್ಟ್ ಅಂತ ಬರೆಯುವಂತ ಮಟ್ಟಿಗೆ ಹೋಗಿದ್ವಲ್ಲ. ಬಾಬಾ ಸಾಹೇಬರು ಅಷ್ಟು ಪಾಪ್ಯುಲರ್ ಆಗ್ಬಿಟ್ಟಿದ್ರು. ಅಕಸ್ಮಾತ್ ಇವ್ರನ್ನ ಹಿಂಗೆ ಬಿಟ್ಬಿಟ್ರೆ ಈ ಮನುಷ್ಯ ಇಲ್ಲಿ ನಿಜವಾಗ್ಲೂ ದಲಿತರು ಲೀಡರ್ ಆಗ್ಬಿಡ್ತಾರೆ, ಇವರನ್ನು ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಕಾಂಗ್ರೆಸ್ ಇನ್ವಾಲ್ವ್ ಆಯ್ತು. ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಏನ್ ಮಾಡಿದ್ರು ಗೊತ್ತಾ? ಬೆಳಗ್ಗೆ ಪಟಾಪಟ್ ಶ್ರೀನಿವಾಸರು ಅದನ್ನು ಟಚ್ ಮಾಡಿದ್ರು. ನಾನು ತುಂಬಾ ಹೇಳಲಿಕ್ಕೆ ಹೋಗಲ್ಲ, ಆದ್ರೆ ಇಷ್ಟೇ ಹೇಳಬಲ್ಲೆ, ಬಾಬಾ ಸಾಹೇಬರನ್ನ ಕಟ್ಟಾಕ್ಲಿಕ್ಕೋಸ್ಕರ ಮಹಾತ್ಮ ಗಾಂಧೀಜಿ ಮುಸಲ್ಮಾನರ 14 ಪಾಯಿಂಟ್ಗಳನ್ನು ಒಪ್ಕೊಂಡ್ರು, ಆದ್ರೆ ಬಾಬಾ ಸಾಹೇಬರ 1 ಪಾಯಿಂಟ್ ಅನ್ನು ಒಪ್ಕೊಳ್ಳಿಲ್ಲ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ. ಮಿತ್ರ, ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಏನು, ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಟೈಮ್ ನಲ್ಲೂ ಕೂಡ ಕಾಂಗ್ರೆಸ್ ಪ್ರಣೀತ ಪತ್ರಿಕೆಗಳು ಏನ್ ಮಾಡ್ತಿದ್ವು ಗೊತ್ತಾ? ಅಲ್ಲಿ ಇದ್ದಂತ ಬೇರೆಯವ್ರ ಬಗ್ಗೆ ಏನೂ ಬರೀತಿರ್ಲಿಲ್ಲ. ಮುಸ್ಲಿಂ ಲೀಡರ್ಗಳ ಬಗ್ಗೆ ಯಾವತ್ತೂ ಕೆಟ್ಟದಾಗಿ ಬರೀತಿರ್ಲಿಲ್ಲ. ಆದ್ರೆ ಬಾಬಾ ಸಾಹೇಬರ ಬಗ್ಗೆ ಮಾತ್ರ ಪ್ರತಿದಿನ ಕೆಟ್ಟದಾಗಿ ಬರೆದು ಈ ದೇಶದಲ್ಲಿ ಬಾಬಾ ಸಾಹೇಬರನ್ನ ಒಬ್ಬ ಟ್ರೈಟರ್ ಅಂತ ಬಿಂಬಿಸುವಂತ ದೊಡ್ಡ ಪ್ರಯತ್ನ ಮಾಡಿಬಿಟ್ಟಿತ್ತು. ನಾವು ಆ ಕಾರಣಕ್ಕೋಸ್ಕರ ಇವತ್ತು ಬಾಬಾ ಸಾಹೇಬರು ನ್ಯಾಷನಲಿಸ್ಟ್ ಆಗಿದ್ರು ಅಂತ ಕೂಗಿ ಹೇಳಬೇಕಾದ ಪರಿಸ್ಥಿತಿ ಬಂದಿದೆ. ನನಗೆ ಡೌಟ್ ಇಲ್ಲ ರೀ. ಆದ್ರೆ ಬಾಬಾ ಸಾಹೇಬರ ಬಗ್ಗೆ ಇವರು ಕಟ್ಟಿಕೊಟ್ಟ ಚಿತ್ರಣ ಹೆಂಗಿದೆ ಅಂತಂದ್ರೆ, ಬಾಬಾ ಸಾಹೇಬರು ಒಬ್ಬರು ದೇಶದ್ರೋಹಿ ಅನ್ನುವಂತ ಚಿತ್ರಣ ಕಟ್ಟಿಕೊಟ್ಟಿದ್ದಾರಲ್ಲ, ಈ ಕಾರಣಕ್ಕೋಸ್ಕರ ಅವರು ದೇಶದ್ರೋಹಿ ಅಲ್ಲ ಅಂತ ಹೇಳ್ಬೇಕಾಗಿ ಬಂದಿದೆ. ಬಾಬಾ ಸಾಹೇಬ್ ಕಂಡ್ರೆ ಯಾಕೆ ಕಾಂಗ್ರೆಸ್ನವ್ರಿಗೆ ಕೋಪ ಇತ್ತು ಗೊತ್ತಾ? ನಾನು ಇನ್ನೂ ಆಳಕ್ಕೆ ಹೋಗಿ ಹೇಳ್ತೀನಿ ನಿಮ್ಗೆ. ಯಾಕೆಂದ್ರೆ ಬಾಬಾ ಸಾಹೇಬರಿಗೆ ಗಾಂಧೀಜಿಯವ್ರ ಜೊತೆ ಸ್ವಲ್ಪ ವಿರೋಧ ಇತ್ತು, ಗಾಂಧೀಜಿಯವರ ಧೋರಣೆಗಳ ಜೊತೆ ವಿರೋಧ ಇತ್ತು. ನಾನು ಸತ್ಯ ಹೇಳಲೇನು, ಬಹುಶಃ ಇಲ್ಲಿ ಕೂತಿರೋ ಎಲ್ರಿಗಿಂತ ಗಾಂಧೀಜಿಯವರ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ನನಗೇನೆ. ನನಗೆ ಗಾಂಧೀಜಿಯ ಎಲ್ಲ ಕೆಲಸಗಳನ್ನು ನೋಡುವಾಗ ಪಾಪ ಕಣ ಈ ಮನುಷ್ಯ ಇದನ್ನ ಯಾವುದೋ ಉದ್ದೇಶಕ್ಕೆ ಮಾಡಿರ್ಬೇಕು ಅಂತ ಇವತ್ತು ಅಂದ್ಕೊಳ್ತೀನಿ. ನಾನು ಕೂತಿರುವಾಗ್ಲೂ ಅವ್ರ ಜೊತೆ ಚರ್ಚೆ ಮಾಡ್ತಿದ್ದೆ, ಇದನ್ನ ಯಾಕೋ ಒಪ್ಕೊಳ್ಳಿಕ್ಕಾಗಲ್ಲ, ಗಾಂಧಿ ಬಗ್ಗೆ ಇದನ್ನ ಒಪ್ಕೊಳ್ಳಿಕ್ಕಾಗಲ್ಲ ಅಂತ. ಆದ್ರೆ ಬಾಬಾ ಸಾಹೇಬರು ವಸ್ತುನಿಷ್ಠವಾಗಿ ಗಾಂಧೀಜಿಯನ್ನು ವಿರೋಧಿಸ್ತಾರೆ. ನಾನು ಕೆಲವು ಸಂಗತಿಗಳನ್ನು ಹೇಳ್ತೀನಿ. ಬಾಬಾ ಸಾಹೇಬರ ಕುರಿತಂತೆ ಹೀರಾಚಂದ್ ಮತ್ತೆ ಜಮನಾಲಾಲ್ ಬಜಾಜ್ ಗಾಂಧೀಜಿಯವರ ATMಗಳವರು ಅವತ್ತಿನ ದಿನಗಳಲ್ಲಿ, ಇವರಿಬ್ರು ಬಂದು ಬಾಬಾ ಸಾಹೇಬ್ರನ್ನ ಕೇಳ್ತಾರೆ. ಎಷ್ಟು ಚೆನ್ನಾಗಿ ಕೇಳ್ತಾರೆ ಗೊತ್ತಾ? ಬಾಬಾ ಸಾಹೇಬ್ರೆ, ನೀವ್ಯಾಕೆ ಪ್ರತ್ಯೇಕವಾಗಿ ಕೆಲಸ ಮಾಡ್ತೀರಾ, ಗಾಂಧಿ ಕ್ಯಾಂಪನ್ ಸೇರ್ಕೊಂಡ್ಬಿಡಿ. ಎಂತ ಆಮಿಷ ನೋಡಿ.
ಗಾಂಧಿ ಕ್ಯಾಂಪ್ ಅನ್ನು ಸೇರ್ಕೊಂಡ್ಬಿಡಿ, ನಿಮಗೆ ಬೇಕಾದಷ್ಟು ಖರ್ಚು ಮಾಡುವ ಹಣವನ್ನ ನಾವು ಕೊಡ್ತೀವಿ ಅಂತ ಬಾಬಾ ಸಾಹೇಬರಿಗೆ ಅವ್ರು ಹೇಳಿದ್ರೆ, ಬಾಬಾ ಸಾಹೇಬರು ಹೇಳುವಂತ ವಾಕ್ಯ ನಾನು ಇಂಗ್ಲಿಷ್ ನಲ್ಲಿ ಉಲ್ಲೇಖ ಮಾಡ್ತೀನಿ, ಅಷ್ಟು ಚಂದ ವಾಕ್ಯ. ಬಾಬಾ ಸಾಹೇಬರು ಹೇಳ್ತಾರೆ, ಐ ವುಡ್ ನಾಟ್ ಸ್ಯಾಕ್ರಿಫೈಸ್ ಕಾನ್ಶಿಯಸ್ ಫಾರ್ ಸಕ್ಸಸ್. ನಾನು ನನ್ನ ಪ್ರಜ್ಞೆಯನ್ನ ಯಶಸ್ಸಿಗೋಸ್ಕರ ಮಾರ್ಕೊಳ್ಳಿಕ್ಕೆ ತಯಾರಿಲ್ಲಪ್ಪ, ನಾನು ನನ್ನೇ ಪ್ರತ್ಯೇಕವಾಗಿರ್ತೀನಿ, ನಿಮ್ ಜೊತೆ ಬರಲ್ಲ ಅಂತ ಹೇಳಿದವರು ಬಾಬಾ ಸಾಹೇಬರು. ಮಿತ್ರ, ಬಾಬಾ ಸಾಹೇಬರು ಗಾಂಧೀಜಿಯವರ ಬಗ್ಗೆ ಮಾತನಾಡ್ತಾ ಏನ್ ಹೇಳ್ತಾರೆ ಗೊತ್ತಾ? ಗಾಂಧೀಜಿಯವರ ಅಸ್ಪೃಶ್ಯತೆಯ ಕುರಿತಂತೆ ಒಟ್ಟಾರೆ ಗಾಂಧೀಜಿಯವರ ಉದ್ದೇಶ ಏನು ಅಂತ ಕೇಳಿದ್ರೆ ಬಾಬಾ ಸಾಹೇಬರು ಹೇಳ್ತಾರೆ, ಅಸ್ಪೃಶ್ಯರನ್ನ ಅತಿ ಶೂದ್ರರಿಂದ ಶೂದ್ರರವರೆಗೆ ತಂದ್ರೆ ಸಾಕು ಅನ್ನೋದು ಗಾಂಧೀಜಿಯವರ ಅಭಿಪ್ರಾಯ. ಬಾಬಾ ಸಾಹೇಬರ ಮಾತು ಮುಂದುವರೆದು ಹೇಳ್ತಾರೆ, ಇವತ್ತು ನಡೆಯುವಂತ ಎಲ್ಲ ಹಿಂದೂ ಧರ್ಮದ ಕೆಟ್ಟ ಆಚರಣೆಗಳಿಗೆ ಒಂದು ಫಿಲಾಸಫಿಕಲ್ ಐಡಿಯಾನ ಹುಡುಕೋದು ಗಾಂಧೀಜಿಯವರ ಸಾಹಸ ಬಿಟ್ರೆ ಇದಕ್ಕಿಂತ ಆಚೆ ಗಾಂಧೀಜಿ ಏನು ಮಾಡಲಿಲ್ಲ ಅಂತ ಹೇಳ್ತಾರೆ. ಇದು ಬರೀ ಒಂದು ಕಡೆ ಹೇಳೋದಲ್ಲ, ಒಂದು ವಿಸ್ತಾರವಾಗಿರುವಂತ ಲೇಖನವನ್ನ ನಾಯಕ ಮತ್ತು ನಾಯಕನ ಆರಾಧನೆ ಅಂತ ಬಾಬಾ ಸಾಹೇಬರು ಬರೀತಾರೆ. ಆ ಆರಾಧನೆ ಬರೆಯುವಾಗ ಏನ್ ಬರೀತಾರೆ ಗೊತ್ತಾ? ಬಾಬಾ ಸಾಹೇಬರ ವಾಕ್ಯ ಗೂಸ್ ಬಂಪ್ಸ್ ನಂಗೆ ಅದನ್ನು ನೋಡುವಾಗ ಬಾಬಾ ಸಾಹೇಬರು ಹೇಳ್ತಾರೆ, ರಾಷ್ಟ್ರಕ್ಕಿಂತ ಒಬ್ಬ ಮಹಾಪುರುಷ ಎಂದೂ ದೊಡ್ಡವನಾಗಲಿಕ್ಕೆ ಸಾಧ್ಯ ಇಲ್ಲ, ರಾಷ್ಟ್ರವೇ ದೊಡ್ಡದ್ದು. ಯಾವ ಮಹಾಪುರುಷನನ್ನೂ ಕೂಡ ರಾಷ್ಟ್ರಕ್ಕಿಂತ ದೊಡ್ಡವನೆಂದು ಪೂಜಿಸಬಾರದು. ಹೀಗೆ ಪೂಜಿಸುವುದು ರಾಷ್ಟ್ರದ ಬೆಳವಣಿಗೆಗೆ ಮಾರಕ ಅಂದ್ರು ಬಾಬಾ ಸಾಹೇಬ್. ತಪ್ಪ? ರಾಷ್ಟ್ರಕ್ಕಿಂತ ಮಹಾತ್ಮ ಗಾಂಧೀಜಿ ದೊಡ್ಡವರ? ಅಲ್ಲರಿ, ರಾಷ್ಟ್ರ ದೊಡ್ಡದ್ದು. ಈ ರಾಷ್ಟ್ರಕ್ಕೆ ಇನ್ನು 1000 ವರ್ಷಗಳಲ್ಲಿ ಮಹಾತ್ಮ ಗಾಂಧೀಜಿಯವರು 100 ಬರಬಹುದು, ಆದರೆ ರಾಷ್ಟ್ರ ಇದಕ್ಕಿಂತ ದೊಡ್ಡದ್ದು ಅನ್ನೋದನ್ನ ಏನ್ ಸಮರ್ಥವಾಗಿ ಅರ್ಥಕೊಂಡಿದ್ರಲ್ಲ, ಅದು ಬಾಬಾ ಸಾಹೇಬರು ಅರ್ಥಕೊಂಡಿದ್ದು ಅಂತ. ನಿಮ್ಗೆ ಇನ್ನೊಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ. ಇದನ್ನ ಪ್ರಾಬಬ್ಲಿ ಅನೇಕ ಬಾರಿ ಧನಂಜಯ್ ಕೀರು ಬರೀತಾರೆ, ಬಾಬಾ ಸಾಹೇಬರ ಬಗ್ಗೆ ಬರೆದಂತ ಅನೇಕರು ಬರೀತಾರೆ. ನಾನು ಇತ್ತೀಚೆಗೆ ಇದನ್ನ WN ಕುಬೇರ್, ಅವರು ಕೂಡ ಅವತ್ತಿನ ದಿನಗಳಲ್ಲಿ ತುಂಬಾ ದೊಡ್ಡ ವಿದ್ವಾಂಸರು, ಅವರೊಂದು ಪುಸ್ತಕದಲ್ಲಿ ಹೇಳ್ತಾರೆ, 1923ರಲ್ಲಿ ನನಗೆ ಇದನ್ನು ಓದ್ದಕ್ಕೆ ಸತ್ಯವಾಗ್ಲೂ ರಕ್ತ ಕುದಿತು. ನಂಗೆ ಗೊತ್ತಿಲ್ಲ ಯಾರಿಗಾದ್ರೂ ಇಲ್ಲಿ ಆ ಕುದಿತ ಇದೆಯೋ ಇಲ್ವೋ ಗೊತ್ತಿಲ್ಲ. ಅವರು 1923ರಲ್ಲಿ ಮೌಲಾನಾ ಮೊಹಮ್ಮದ್ ಅಲಿ ಅವರು ಖಿಲಾಫತ್ ಚಳವಳಿಯ ಟೈಮ್ನಲ್ಲಿ ಕಾಂಗ್ರೆಸ್ಸಿನ ಪ್ರೆಸಿಡೆಂಟ್ ಆಗಿದ್ರು. ಒಂದು ಪ್ರೆಸಿಡೆನ್ಷಿಯಲ್ ಅಡ್ರೆಸ್ ನಲ್ಲಿ ಮೌಲಾನಾ ಮೊಹಮ್ಮದ್ ಅಲಿ ಏನ್ ಹೇಳ್ತಾರೆ ಗೊತ್ತಾ? ದಲಿತರನ್ನ ಮುಸಲ್ಮಾನರು ಅರ್ಧ, ಹಿಂದೂಗಳ ಅರ್ಧ ಡಿವೈಡ್ ಮಾಡ್ಕೊಂಡ್ಬಿಡೋಣ. ಏನು ಯಾರು ದಲಿತರು ಅಂದ್ರೆ ಬಾಬಾ ಸಾಹೇಬ್ರಿಗೆ ಹೇಳ್ತಾರೆ, ಗಾಂಧೀಜಿಯಲ್ಲಿ ಕೂತಿದ್ರು, ಅವರಿಗೆ ರಿಯಾಕ್ಟ್ ಮಾಡಬೇಕು ಅಂತ ಕೂಡ ಅನ್ನಿಸ್ತು. ನಂಗೆ ಬಹಳ ಸಂಕಟ ಅನ್ಸ್ಬಿಡ್ತು ಈ ಸೆಂಟೆನ್ಸ್ ಓದುವಾಗ, ಜೀರ್ಣವೇ ಆಗ್ಲಿಲ್ಲ. ಹೆಂಗ್ ಯಾರಾದ್ರೂ ಒಬ್ರು ಹಿಂಗ್ ಹೇಳ್ತಾರ್ರಿ? ಅದನ್ನ ಹೇಳಿದ್ದನ್ನ ಕೇಳ್ಕೊಂಡು ಹೆಂಗ್ ಸುಮ್ನಿರ್ತಾರೆ? ಯಾಕೆ ಕೇಳ್ಕೊಂಡು ಸುಮ್ನಿದ್ರು ಅಂತಂದ್ರೆ, ಖಿಲಾಫತ್ ಮೂವ್ಮೆಂಟ್ ನಲ್ಲಿ ನಾವು ಇವ್ರಿಗೆ ಸಪೋರ್ಟ್ ಮಾಡಿದ್ರೆ ನಮಗೆ ನ್ಯಾಷನಲ್ ಮೂವ್ಮೆಂಟ್ ಅಲ್ಲಿ ಇವ್ರ ಸಪೋರ್ಟ್ ಸಿಗುತ್ತೆ ಅನ್ನೋ ಏಕೈಕ ಕಾರಣಕ್ಕೋಸ್ಕರ ನೀವು ಯಾರನ್ನಾದ್ರೂ ದಾಳವಾಗಿಡ್ಲಿಕ್ಕೆ ಸಿದ್ಧವಾಗ್ತಿರಲ್ಲ. WN ಕುಬೇರ್ ಈ ವಾಕ್ಯವನ್ನು ಬರೀತಾರೆ. ಪೂನಾ ಪ್ಯಾಕ್ಟ್ ನಲ್ಲಿ ಬಾಬಾ ಸಾಹೇಬರು ಸೈಲೆಂಟ್ ಆಗಿ ಒಪ್ಕೊಳ್ತಾರೆ. ಯಾಕೆ ಒಪ್ಕೊಂಡಿರ್ಬೋದು ಅಂತ ಕುಬೇರ್ ಅವರೇ ತಮ್ಮ ಪುಸ್ತಕದಲ್ಲಿ ಆನಂತರ ವಿಶ್ಲೇಷಣೆ ಮಾಡ್ತಾ ಏನ್ ಬರೀತಾರೆ ಗೊತ್ತಾ? ಬಾಬಾ ಸಾಹೇಬರು ಪೂನಾ ಪ್ಯಾಕ್ಟ್ ಅಲ್ಲಿ ಒಪ್ಕೊಂಡಿರ್ಬೋದಾಗಿರುವಂತ ಒಂದು ರೀಸನ್, ಅದ್ರಲ್ಲಿ ಇನ್ನೊಂದು ರೀಸನ್ ನೀವು ಹೇಳಿದ್ರಿ, ಸ್ವತಃ ಮಹಾತ್ಮ ಗಾಂಧೀಜಿಯವರ ಪತ್ನಿಯವರೇ ಬಂದು ಬಾಬಾ ಸಾಹೇಬರನ್ನು ಕೇಳ್ಕೊಂಡ್ರು ಅಂತ. ಎರಡನೇದವ್ರು ಹೇಳ್ತಾರೆ, ಅಕಸ್ಮಾತ್ ಏನಾದ್ರು ಬಾಬಾ ಸಾಹೇಬರು ಒಪ್ಕೊಳ್ದೆ ಹೋಗಿದ್ದಿದ್ರೆ, ಗಾಂಧೀಜಿಗೆ ಏನಾದ್ರು ಆಗ್ಬಿಟ್ಟಿದ್ದಿದ್ರೆ, ಜೀವನ ಪರ್ಯಂತ ಈ ಸ್ಪೃಶ್ಯರ ಈ ಮರ್ಜಿಯಲ್ಲಿ ಅವರ ಅನುಕಂಪದಲ್ಲಿ ಅಸ್ಪೃಶ್ಯರು ಬದುಕಬೇಕಾಗ್ಬಿಡುತ್ತಲ್ಲಪ್ಪ, ನನ್ನ ಜನಕ್ಕೆ ಆ ಥರದೊಂದು ಪರಿಸ್ಥಿತಿ ಬೇಡ ಅಂತ ಬಾಬಾ ಸಾಹೇಬರು ತಲೆಬಾಗಿರ್ಬೋದು ಅಂತ ಆ ಕ್ಷಣಕ್ಕೆ ನನಗೆ ಅನ್ಸುತ್ತೆ ಅಂತ ಕುಬೇರ್ ಬರೀತಾರೆ. ನನಗೂ ಕೆಲವೊಂದ್ಸಲ ಅನ್ಸುತ್ತೆ ಆ ಮಾನವತಾವಾದಿಯ ಹೃದಯ ಎಷ್ಟು ವಿಶಾಲವಾಗಿದ್ದಿರ್ಬೋದು ಅಂದ್ರೆ ಈ ಕಾರಣಕ್ಕೋಸ್ಕರ ಪೂನಾ ಪ್ಯಾಕ್ಟ್ ನಲ್ಲಿ ಒಪ್ಕೊಂಡ್ರು. ಅದರ ಪರಿಣಾಮವಾಗಿ ಕೊನೆಯವರೆಗೂ ಯಾವತ್ತಿಗೂ ಕೂಡ ಎಲೆಕ್ಟೋರಲ್ ರಿಬೇಟ್ ಏನ್ ಸಿಗ್ಬೇಕಿತ್ತು ಅದು ದಲಿತರಿಗೆ ಸಿಗಲೇ ಇಲ್ಲ.